ಓಕೆ, ಇವಾಗ ಮೂವಿ ಸಿನಿಮಾ ಎಲ್ಲ ಮಾಡ್ತಿರೋದೆಲ್ಲ ಹೆಂಗ್ ಅನಿಸ್ತಿದೆ ನಿಮಗೆ? ತನ್ಗ ನಾನು ಫುಲ್ ಮಜಾ ಬಿಡ್ತಿದ್ದೆ. ಅಲ್ಲೋಗೋದು, ತಿನ್ನೋದು, ಮಲ್ಗೋದು. ಯಾಕೆ ಹೇಳಿ, ಅಲ್ಲಿ ಸ್ವಿಮ್ಮಿಂಗ್ ಪೂಲು ಅದೆಲ್ಲ ಸಿಗುತ್ತೆ ಇವನಿಗೆ. ಅಲ್ಲಿ ಕ್ಯಾರವಾನಲ್ಲಿ ಆರಾಮ್ಸೆ ದಬಾಕೊಂಡಿರ್ತಾನಲ್ಲ, ಫೋನ್ ನೋಡಿಕೊಂಡು ಗೇಮ್ ಆಡಿಕೊಂಡು ಇವನು ಜಾಲಿ. ನಾವು ಕಷ್ಟಪಡಬೇಕು. ಓಕೆ, ಸೀತಾರಾಮ ಧಾರಾವಾಹಿ ಸಿಹಿಗೂ ರೀತಿಗೂ ಏನು ಡಿಫ್ರೆನ್ಸ್ ಇರೋದು? ನಾನು ಹೇಳ್ತೀನಿ. ಜೋರಾಗೇಳು. ಸೀತಾರಾಮ ಧಾರಾವಾಹಿಗೂ ಸಿಹಿ ಇದ್ದಾಳಲ್ವಾ, ಅವಳು ವೈಲೆಂಟು, ಆದ್ರೆ ಯಾರಿಗೂ ಹೊಡಿಯಲ್ಲ. ಅಂದರೆ ಟೇಕ್ ಇಲ್ಲೇ ಇರೋವಾಗ ಬೈತಾಳೆ ಎಲ್ಲರಿಗೂ, ಆದರೆ ಹೊಡಿಯಲ್ಲ. ರೀತುಗೂ ನಾನಂತ ಒಳ್ಳೆ ಹುಡುಗನ್ನ ಹೊಡ್ದು ಮುಗಿಸ್ಬಿಡ್ತಾಳೆ. ನಾನು ಹಂಗೆ. ನೀನು ಒಳ್ಳೆ ಹುಡುಗ ಅಂತ ಯಾರು ಹೇಳಿದ್ದು? ನನ್ನ ಕನ್ಸಲ್ಲಿ ಬಂದಿತ್ತು ರೂಪೇಶ್ ನೀನು ಒಳ್ಳೆ ಹುಡುಗ ಅಂತ. ಆವಾಗ ಗೊತ್ತಾಗ್ಬಿಡ್ತು. ನೀನು ನಿಜ ಹೇಳ್ತೀನಿ ಕಣೋ, ನಿಮ್ಮ ತಂಗಿಗಿಂತ ನೀನು ದೊಡ್ಡ ಆ್ಯಕ್ಟ್ರು. ತಂಗಿಗಿಂತ ನೀನು ಒಳ್ಳೆ ಆ್ಯಕ್ಟ್ರ್. ನೀನು ಯಾಕೆ ನೆಕ್ಸ್ಟ್ ಸೀರಿಯಲ್ ಟ್ರೈ ಮಾಡಬಾರ್ದು? ಅವನಿಗೆ ಡ್ರಾಮಾ ಜೂನಿಯರ್ಸಲ್ಲೂ ನನ್ನ ಜೊತೆ ಆ್ಯಕ್ಟಿಂಗ್ ಬಂದಿತ್ತು. ಇವನು ಬೇಡ ಅಂದ. ಯಾಕೆ ಆ್ಯಕ್ಟಿಂಗ್ ಬೇಡ? ಯಾಕೆ ಹೇಳಿ ಅಕ್ಕ? ಯಾಕಂದ್ರೆ ಬರೀ ಕೆಲಸ ಮಾಡಬೇಕು, ಈ ಥರ ಇವನು ಗೇಮು ಹಂಗೆಲ್ಲ ಆಡ್ಕೊಂಡಿರ್ಬಾರ್ದು ಅಂತ ಅವ್ನು ಡಿಸೈಡ್ ಆಯಿತು. ಸೊ ಅದಕ್ಕೆ ಡ್ರಾಮಾ ಜೂನಿಯರ್ಸು ಬೇಡ, ಸೀತಾರಾಮನು ಬೇಡ. ಏನು ಗೊತ್ತಾ, ಸೀತಾರಾಮಲ್ಲಿ ಅನಿಕೇತ್ ಮಾಡ್ತಾ ಇದ್ದಾನಲ್ವಾ, ಅವನ ಕ್ಯಾರೆಕ್ಟರು ಇವನ್ಗೆ ಬಂದಿತ್ತು. ಇವ್ನು ಮಾಡಲಿಲ್ಲ. ಯಾಕೋ ಬೇಡ? ಡೈಲಾಗ್ಸ್ ಬರೀ ತಪ್ಪು ಹೇಳ್ತಾ ಇದ್ದಾನೆ, ಆಟ ಆಡಕ್ ಸಿಗಲ್ಲ ಅಂತ. ಹೌದಾ? ಹಿಂಗೆಲ್ಲ ಮಾಡಿದ್ಯಾ? ಯಾಕೆ ಆ್ಯಕ್ಟಿಂಗ್ ಇಷ್ಟ ಇಲ್ವಾ ನಿಂಗೆ? ಇಲ್ಲ. ನಮ್ಮ ತಂಗಿ ಇದ್ದಾಳಲ್ಲ, ಅವಳ ಜೊತೆ ಶೂಟ್ ಮಾಡೋವಾಗ ಏನಾದರೂ ಇವಳ ಮಕ್ಕ ನೋಡಿಬಿಟ್ರೆ ನಗು ಬಂದ್ಬಿಡುತ್ತೆ ನನಗೆ. ಆಮೇಲೆ ನಾನು ಯಾರು ಬೈಸ್ಕೊಬೇಕು, ಅದಕ್ಕೆ ನಂಗೆ ಬೇಡ ಅಂದ್ಬಿಟ್ಟೆ.